ಬನ್ನಿ ಇವತ್ತೊಂದು ಕತೆ ಹೇಳ್ತೀನಿ. ಇದು ಯಾವುದೋ ಸಿನಿಮಾ ಸ್ಕ್ರಿಪ್ಟ್ ಅಲ್ಲ, ಬದಲಾಗಿ ನಿಜ ಜೀವನದಲ್ಲಿ ನಡೆದ ಒಂದು ಘಟನೆ. 3 ರಾಜ್ಯಗಳಲ್ಲಿ ಹಬ್ಬಿರೋ ಒಂದು ದೊಡ್ಡ ಮಿಸ್ಟ್ರಿ. ಬನ್ನಿ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈ ಇಡೀ ಕಥೆ ಅದು ಶುರುವಾಗೋದೆ ಈ ಒಂದು ಸಂಖ್ಯೆಯಿಂದ. 400 ಕೋಟಿ ರೂಪಾಯಿ. ಅಬ್ಬಬ್ಬಾ, ಈ ಮೊತ್ತ ಎಷ್ಟು ದೊಡ್ಡದು ಅಂದ್ರೆ ನಮ್ಗೆಲ್ಲ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ? ಸರಿ, 400 ಕೋಟಿ ಕಳ್ಳತನ ಆಗಿದೆ. ಆದರೆ ಈ ಕೇಸಲ್ಲಿರೋ ಅತೀ ದೊಡ್ಡ ಟ್ವಿಸ್ಟ್ ಏನ್ ಗೊತ್ತಾ? ಇಷ್ಟೊಂದು ದುಡ್ಡು ಕಳ್ಕೊಂಡಿದ್ರೂ ಅಯ್ಯೋ ನನ್ನ ದುಡ್ಡು ಹೋಯ್ತು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಯವರು ಒಬ್ರೂ ಇಲ್ಲ. ಯಾರೂ ಕೂಡ ಆ ಹಣ ನಮ್ದು ಅಂತ ಹೇಳಿಕೊಳ್ತಿಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಹಾಗಿದ್ರೆ ಈ ಕತೆ ಶುರುವಾಗಿದ್ದ ಹೇಗೆ? ಒಂದು ದರೋಡೆಯಿಂದನಾ? ಇಲ್ಲ, ಈ ಕತೆ ಶುರುವಾಗಿದ್ದೆ ತಿಂಗಳುಗಳ ನಂತರ ದಾಖಲಾದ ಒಂದೇ ಒಂದು ದೂರಿನಿಂದ. ಆ ಒಂದು ಕಂಪ್ಲೇಂಟ್ ಇಡೀ ರಹಸ್ಯವನ್ನೇ ಹೊರಗೆ ತಂದು ನಿಲ್ಲಿಸ್ಬಿಡ್ತು. ಸಂದೀಪ್ ಪಾಟೀಲ್ ಅಂತ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದ್ರೆ ಅವರು ಹೋಗಿದ್ದು ದರೋಡೆ ಬಗ್ಗೆ ಕಂಪ್ಲೇಂಟ್ ಕೊಡೋಕಲ್ಲ. ಬದಲಿಗೆ ಅದೇ ದರೋಡೆ ಕೇಸಲ್ಲಿ ತನ್ನನ್ನ ಯಾರೋ ಕಿಡ್ನ್ಯಾಪ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳೋಕೆ. ನೋಡಿ ಎಷ್ಟು ವಿಚಿತ್ರವಾಗಿದೆ. ಈ ಟೈಮ್ಲೈನ್ನ ಸ್ವಲ್ಪ ಗಮನ ಕೊಟ್ಟು ನೋಡಿ. ದರೋಡೆ ಆಗಿದ್ದು ಅಕ್ಟೋಬರ್ ತಿಂಗಳಲ್ಲಿ, ಆದ್ರೆ ದೂರು ದಾಖಲಾಗಿದ್ದು ಜನವರಿಯಲ್ಲಿ, ಅಂದ್ರೆ ಹೆಚ್ಚು ಕಮ್ಮಿ 2 ತಿಂಗಳ ಆದ್ಮೇಲೆ. ಯಾಕೆಷ್ಟು ಲೇಟಾಗಿ ಕಂಪ್ಲೇಂಟ್ ಕೊಟ್ರು? ಇಲ್ಲೇ ಶುರುವಾಗುತ್ತೆ ನೋಡಿ ಈ ಕೇಸಿನ ಮೊದಲ ದೊಡ್ಡ ಅನುಮಾನ. ಸರಿ, ಹಾಗಾದ್ರೆ ಈ ದೂರಿನ ಹಿಂದಿರೋ ಆ ದೊಡ್ಡ ದರೋಡೆ ಕಥೆ ಏನು? ಬನ್ನಿ ಆ ದರೋಡೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಪೊಲೀಸರು ಹೇಳೋ ಪ್ರಕಾರ 2 ದೊಡ್ಡ ಟ್ರಕ್ಗಳಲ್ಲಿ ಹಣವನ್ನ ಸಾಗಿಸ್ತಾ ಇದ್ರು. ಎಲ್ಲಿಂದ? ಗೋವಾದಿಂದ ಮಹಾರಾಷ್ಟ್ರಕ್ಕೆ. ದಾರಿ ಮಧ್ಯ ದಟ್ಟ ಕಾಡಿನ ರಸ್ತೆಯಲ್ಲಿ ಸಿನಿಮಾ ಸ್ಟೈಲಲ್ಲಿ ಆ ಟ್ರಕ್ಗಳನ್ನು ಅಡ್ಡಗಟ್ಟಿ ಹೈಜಾಕ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಅಂದಾಗೆ ದರೋಡೆ ಮಾಡೋರು ಇದೇ ಜಾಗವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಅದಕ್ಕೊಂದು ಕಾರಣ ಇದೆ. ಈ ಚೋರ್ಲ ಘಾಟಿದೆಲ್ಲ ಇದೊಂದು ರೀತಿ ಬ್ಲ್ಯಾಕ್ ಹೋಲ್ ಇದ್ದಂಗೆ. ಇಲ್ಲಿ CCTV ಕ್ಯಾಮ್ರಾಗಳಿಲ್ಲ, ಮೊಬೈಲ್ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗಲ್ಲ. ಸೊ 2 ಟ್ರಕ್ ತುಂಬ ಹಣವನ್ನ ಯಾವುದೇ ಸಾಕ್ಷಿ ಇಲ್ದಂಗೆ ಮಾಯ ಮಾಡತ್ತೆ. ಇದಕ್ಕಿಂತ ಪರ್ಫೆಕ್ಟ್ ಜಾಗ ಬೇರೆ ಇರಲಿಲ್ಲ. ಈ ಒಗಟು ಇಷ್ಟೊಂದು ಕಾಂಪ್ಲೆಕ್ಸ್ ಆಗೋಕೆ ಕಾರಣ ಇದ್ರಲ್ಲಿರೋ ಪಾತ್ರಗಳು. ಬನ್ನಿ ಈ ಕೇಸಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋಣ. ಪ್ರತಿಯೊಬ್ಬರ ಪಾತ್ರದಲ್ಲೂ ಒಂದೊಂದು ಟ್ವಿಸ್ಟ್ ಇದೆ. ಈ ಟೇಬಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಿಶೋರ್ ಸೇಠ್ ಹಣದ ಮಾಲೀಕರು ಅಂತ ಹೇಳಲಾಗ್ತಿದೆ, ಆದರೆ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇನ್ನು ಸಂದೀಪ್ ಪಾಟೀಲ್, ಇವರೇ ದರೋಡೆ ಮಾಡಿದ್ದಾರೆ ಅಂತ ಆರೋಪ ಇದೆ, ಆದರೆ ಅವರೇ ಕಿಡ್ನ್ಯಾಪ್ ಆಗಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಇನ್ನು ವಿರಾಟ್ ಗಾಂಧಿ ಮತ್ತೆ ವಿಶಾಲ್ ನಾಯ್ಡು ಮೇಲೆ ಕಿಡ್ನ್ಯಾಪ್ ಆರೋಪ. ಪೂರ್ತಿ ಗೊಂದಲ ಅಲ್ವಾ? ಸೊ ಇಡೀ ಕೇಸ್ ನಿಂತಿರೋದೇ ಸಂದೀಪ್ ಪಾಟೀಲ್ ಅವರ ಹೇಳಿಕೆ ಮೇಲೆ. ಅವರ ಪ್ರಕಾರ ನಾನು ಮಾಡದೇ ಇರೋ ತಪ್ಪನ್ನ ಒಪ್ಕೊಳ್ಳಕ್ಕೆ, ಅಂದ್ರೆ ಆ 400 ಕೋಟಿಯನ್ನ ವಾಪಸ್ ಕೊಡೋಕೆ ನನ್ನನ್ನ ಕಿಡ್ನ್ಯಾಪ್ ಮಾಡಿ ಟಾರ್ಚರ್ ಮಾಡಿದ್ರು. ಇದು ಅವರ ವಾದ. ಸಂದೀಪ್ ಪಾಟೀಲ್ ಅವರ ಈ ದೂರು ಹೊರಗೆ ಬರ್ತಿದ್ದಾಗೆ ಪೊಲೀಸರಿಗೆ ತಲೆನೋವು ಶುರುವಾಯಿತು. ಯಾಕಂದ್ರೆ ಇದು ಒಂದಲ್ಲ 3 ರಾಜ್ಯಗಳಿಗೆ ಸಂಬಂಧಪಟ್ಟ ಕೇಸಾಗಿತ್ತು. ನೋಡಿ, ದೂರು ದಾಖಲಾಗಿದ್ದು ಮಹಾರಾಷ್ಟ್ರದಲ್ಲಿ, ದರೋಡೆ ನಡೆದಿದ್ದು ನಮ್ಮ ಕರ್ನಾಟಕದಲ್ಲಿ, ಇನ್ನು ಹಣ ಬಂದಿದ್ದು ಗೋವಾದಿಂದ ಅಂತ ಹೇಳಲಾಗ್ತಿದೆ. ಸೊ 3 ರಾಜ್ಯಗಳ ಪೊಲೀಸರು ಒಟ್ಟಾಗಿ ಕೆಲಸ ಮಾಡಬೇಕಾಯಿತು. ಅದಕ್ಕಾಗಿಯೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SITಯನ್ನ ರಚನೆ ಮಾಡಿ ತನಿಖೆ ನಡೀತಿದೆ. ಇಷ್ಟೆಲ್ಲ ತನಿಖೆ ನಡೀತಿದ್ರೂ ಈ ಕೇಸಲ್ಲಿ ಉತ್ತರಗಳಿಗಿಂತ ಪ್ರಶ್ನೆಗಳೇ ಜಾಸ್ತಿ ಇವೆ. ಇದೇ ಕಾರಣಕ್ಕೆ ಈ ಕೇಸ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಯೋಚನೆ ಮಾಡಿ, 400 ಕೋಟಿ ರೂಪಾಯಿ ಅಂದ್ರೆ ಸುಮ್ನೆನಾ? ಅಷ್ಟು ದೊಡ್ಡ ಮೊತ್ತದ ಹಣ ಕಳೆದು ಹೋದ್ರೂ ಅದರ ಮಾಲೀಕರು ಅಂತ ಹೇಳ್ಕೊಳ್ಳೋರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಯಾಕೆ ತಕ್ಷಣ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ? ಇದೇ ಅಲ್ವಾ $1 ಮಿಲಿಯನ್ ಕ್ವೆಶ್ಚನ್, ಅಲ್ಲಲ್ಲ 400 ಕ್ರೋರ್ ಕ್ವೆಶ್ಚನ್. ಸಾಮಾನ್ಯವಾಗಿ ಹೀಗಾಗುತ್ತೆ. ನಮ್ಮ ದುಡ್ಡು ಅಂದ್ರೆ ವೈಟ್ ಮನಿ ಕಳ್ತನ ಆದ್ರೆ ನಾವು ತಕ್ಷಣ ಪೊಲೀಸರತ್ರ ಹೋಗ್ತೀವಿ. ಆದ್ರೆ ಅದೇನಾದೋ ಬ್ಲ್ಯಾಕ್ ಮನಿ ಆಗಿದ್ರೆ ಆಗ ಕಂಪ್ಲೇಂಟ್ ಕೊಟ್ರೆ ಇನ್ಕಮ್ ಟ್ಯಾಕ್ಸ್, ED ಎಲ್ಲರೂ ಬರ್ತಾರೆ. ಸೊ ದುಡ್ಡು ಕಳ್ಕೊಳ್ಳೋದು ಬೆಟರ್ ಅಂತ ಸುಮ್ಮನಾಗ್ಬಿಡ್ತಾರೆ. ಈ ಕೇಸಲ್ಲೂ ಹಾಗೇ ಆಗಿರ್ಬೋದಾ? ಇನ್ನೊಂದು ಅನುಮಾನ ಅಂದ್ರೆ ಟೈಮಿಂಗ್. ಈ ದರೋಡೆ ನಡೆದಿದ್ಯಾವಾಗುತ್ತಾ? ಮಹಾರಾಷ್ಟ್ರದಲ್ಲಿ ಲೋಕಲ್ ಎಲೆಕ್ಷನ್ ನಡೆಯೋಕೆ ಸ್ವಲ್ಪ ದಿನಗಳ ಮುಂಚೆ. ಹಾಗಿದ್ರೆ ಈ ಹಣವನ್ನ ಎಲೆಕ್ಷನ್ಗೆ ಬಳಸೋಕೆ ಅಂತ ತರಲಾಗ್ತಿತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಹಾಗಿದ್ರೆ ಕೊನೆಗೆ ನಮ್ಮ ಮುಂದೆ ಇರೋದು 2 ಸಾಧ್ಯತೆ. ಒಂದು, ಇದೆಲ್ಲ ಸಂದೀಪ್ ಪಾಟೀಲ್ ಹೆಣದ ಒಂದು ದೊಡ್ಡ ಕಟ್ಟುಕತೆ ಆಗಿರ್ಬೇಕು. ಅಥವಾ ಇನ್ನೊಂದು, ಇದು ಒಂದು ಪರ್ಫೆಕ್ಟ್ ಕ್ರೈಮ್ ಆಗಿದ್ದು ಕಿಡ್ನ್ಯಾಪ್ ಅನ್ನೋ ಒಂದೇ ಒಂದು ಸಣ್ಣ ತಪ್ಪಿನಿಂದಾಗಿ ಇಡೀ ರಹಸ್ಯ ಈಗ ಹೊರಗೆ ಬಂದಿರ್ಬೇಕು. ಯಾವುದು ನಿಜ? ಕಾಲವೇ ಉತ್ತರಿಸ್ಬೇಕು.